ಕಲ್ಲುವು ಇದು ಎಲ್ಲಿರುತ್ತೆ ಅಲ್ಲಿ ಕಳೆನಾಶಕ ಇಲ್ಲ, ವಾಯು ಮಾಲಿನ್ಯ ಆಗಿಲ್ಲ. ಇದನ್ನು ತಿಂತಾರೆ ಆಕ್ಚುಲಿ, ಬಂಡೆ ಮೇಲೆಲ್ಲ ಬೆಳೆಯುತ್ತಿದ್ದು. ಇದು ಬೆಳೆದ್ರೆ ಬಿಸಿಲು ಕೆಳಗಡೆ ಹೋಗಲ್ಲ, ಮರಕ್ ಹೋಗಲ್ಲ. ನಿಮ್ ಮರಗಳೆಲ್ಲ ಒಣಗೋಗ್ತಾವಲ್ಲ, ನೀವೇನಾರ ಅರಿಪಿ ಏನೋ ಕಳೆನಾಶಕ ಹೊಡೆದ್ರೆ ಇವೆಲ್ಲ ಸತ್ತೋಗ್ತವೆ. ಆಗ ಅಯ್ಯೋ ಆಯ್ತು ಅಂತ ನೀವು ಹೋಗಿ ಏನಾರ ಕಟ್ತೀರಿ, ಆಯ್ತಾ. ಅದಾದ್ಮೇಲೆ ಉಳುವೆ ಮಾಡ್ತೀರಿ. ಉಳುವೆ ಮಾಡಿದಾಗ ಇಲ್ಲಿಗೆ ಹೊಡಿತೀರಿ, ಅಣ್ಣ ಇಲ್ಲಿ ಹೊಡಿ, ಅವ್ನು ಟ್ರಾಕ್ಟರ್ನಿಗೆ ಹೇಳಿರ್ತೀರಿ ಇಲ್ಲಿ ಹೊಡಿ ಅಂತ ಹೇಳ್ತೀರಿ. ಇಲ್ಲೆಲ್ಲ ಕೆಳಗಡೆ ನೋಡಿದ್ರಲ್ಲ, ಭೂಮಿ ಒಳಗಡೆ ಬಂದಿರ್ತವೆ ಹಿಂಗೆ ಏನು ಬೇರ್ಗಳು, ನಿಮ್ ಬೇರ್ಗಳು ಕೈ ಇದ್ದಂಗೆ ಕತ್ತರಿಸಾಕಿರ್ತವೆ. ಅದರಿಂದ ಅದನ್ನ ರಿಪೇರಿ ಮಾಡೋದಕ್ಕೆ 1 ವರ್ಷ ಬೇಕು. ಫಂಗಸ್ ಅಂಡ್ ಆಲ್ಗಿ ಕಾಂಬಿನೇಷನ್, ಆಯ್ತಾ. ಇದ್ರ ನೋಡಿ ಇದೆಲ್ಲ ಬೆಳೆದಿದೆ, ಕವರ್ ಮಾಡ್ಕೊಂಡಿದೆ. ಅದ್ ಯಾಕೆ ಕವರ್ ಮಾಡ್ಕೊಂಡಿದೆ, ಒಂದು ಅದು ಇದಕ್ಕೂ ಒಳಗಡೆ ಕನೆಕ್ಷನ್. ನಮ್ ಬಂಡೆ ಮೇಲೆ ನೋಡಿದ್ರೆ ಅಲ್ಲಿ ಬೆಳೆದಿರ್ತವೆ. ಅಲ್ಲಿ ಅದು ಬಂಡೆ ಮೇಲೆ ಬೆಳೆದಿರುತ್ತೆ ಅಂತಂದ್ರೆ ಅಲ್ಲಿ ಹೊಸ ವಾಯು ಮಾಲಿನ್ಯ ಒಂದು ಮತ್ತೆ ಇದು ಗಾಳಿಯಿಂದವ ನಾವು ಗಿಡಗಳ ತರನೇ ಆಹಾರ ತಯಾರು ಮಾಡ್ಕೊಳುತ್ತೆ. ಇಲ್ಲಿಂದವ ಒಳಗಡಿಕೆ ಮತ್ತೆ ಕೊಡುತ್ತೆ. ಈ ಗಿಡಕ್ಕೂ ಇದು ಕನೆಕ್ಷನ್ಸ್ ಇರುತ್ತೆ. ಒಳಗಡೆ ಹೋದ್ರೆ ನೋಡಿ, ಡೀಪಾಗಿ ಹೋದ್ರೆ ಅದು ಕನೆಕ್ಷನ್ಸ್ ಇದೆ ನೋಡಿ. ಇಲ್ಲಿ ರೂಟ್ಸ್. ಅಡಿಕೆ ಮರಕ್ಕೆ ಏನು ಅನುಕೂಲ? ಅಡಿಕೆ ಮರಕ್ಕೆ ಬಿಸಿಲು ನೋಡಿ, ಬಿಸಿಲು ಹೊಡೆಯಲ್ಲ. ಬಿಸಿಲು ಹೊಡೆಯದೇ ಇದ್ದಾಗ ಮರಗಳಿಗೆ ಸುಡಲ್ಲ. ಅಂದ್ರೆ ಹೆಂಗಂದ್ರೆ ಬೇರೆ ಎಲ್ಲ ಸುಣ್ಣ ಬೆಳಿತಾರೆ, ಮಾಡ್ಬೇಕಾಗಿಲ್ವಲ್ಲ. ಹೌದು. ಮತ್ತೆ ಇದು ನೋಡಿ, ಇದು ಒಳಗಡೆ ತಂಪಿರುತ್ತೆ. ನೀರು ಎವಾಪರೇಟ್ ಆಗಲ್ಲ. ಒಂದು ಹೊರಗಡೆ ಬೀಳುತ್ತೆ. ಇದು ಒಂಥರ ಬೋರ್ವೆಲ್ ಇದ್ದಂಗೆ. ಈ ನೀರನ್ನ ನೀವು ಮಾಡ್ಲಿಲ್ಲ ಅಂದ್ರೆ ಹೊರಗಡೆ ಹೋಗುತ್ತೆ. ನ್ಯಾಚುರಲ್ ಕೃಷಿ ಮಾಡಿದಾಗ ಮಾತ್ರ ಮಾಮೂಲಿ ನಾವೇನಾದ್ರು ರಾಸಾಯನಿಕ ಬಳಸಿದ್ರೆ ಯಾವ್ದೇ ಕಾರಣಕ್ಕೂ ಬರಲ್ಲ, ಸತ್ತೋಗುತ್ತೆ. ಅದು ಸತ್ತೋದಾಗ ಈ ಏರಿಯಾದಲ್ಲಿ ಅತಿ ಹೆಚ್ಚು ವಾಹನಗಳು ತಿರುಗಾಡ್ತಾವಲ್ಲ, ಅದ್ರ ಅಕ್ಕಪಕ್ಕ ಇದು ಇರಲ್ಲ. ನೋಡಿ, ನಮ್ ಸೈಂಟಿಸ್ಟ್ ಇಲ್ಲೇ ಇದಾರೆ. ವೆರಿ ಗುಡ್. ಬರ್ರಿ ಮಾಹಿತಿ ಸರ್, ಇದು ಅಪರೂಪದ ಮಾಹಿತಿ. ಇದು ತುಂಬಾ ಜನ ಗೊತ್ತೇ ಇಲ್ಲ. ಇದು ಅತಿ ಹೆಚ್ಚು ರೋಡ್ ಸೈಡ್ ಮರಗಳಿದ್ರೆ ಇರಲ್ಲ, ಅತಿ ಹೆಚ್ಚು ಇರಲ್ಲ. ಇದು ತೋಟಗಳು ಅಬ್ಸರ್ವ್ ಮಾಡ್ರಿ, ರೋಡ್ ಸೈಡ್ ತೆಂಗಿ ಮರ ಅಥವಾ ಸಿಟಿಲೆಲ್ಲ ತೆಂಗಿ ಮರ ಎಲ್ಲ ಇರುತ್ತಲ್ಲ, ಅದ್ರಲ್ಲಿ ಅಬ್ಸರ್ವ್ ಮಾಡಿ ಇರಲ್ಲ. ಇದು ತೆಂಗಿನ ಮರದಲ್ಲೂ ಇರ್ತವೆ, ತೆಂಗಿನ ಮರದಲ್ಲೂ ಇರುತ್ತೆ. ಅಂದ್ರೆ ನಮ್ ಇದ್ರಲ್ಲಿ ಮಾತಾಡ್ತಾರೆ ನೋಡಿ, ಎಲ್ಲಾ ಮರದಲ್ಲೂ ಇದೆ. ಆ ಮರದಲ್ಲೂ ಇದೆ. ಒಬ್ರು ಇದು ನುಗ್ಗೆ ಗಿಡ ನೋಡಿ, ನುಗ್ಗೆ ಗಿಡದಲ್ಲೂ ಇದೆ. ಅಲ್ಲಿ ಬನ್ನಿ ತೋರಿಸ್ತೀವಿ. ಈ ಮರಗಳಿಗೆ ಪ್ರೊಟೆಕ್ಷನ್ಸ್ ಇದೆ. ಅದು ನೋಡಿ, ಇಲ್ಲಿ ಇದೆ ನೋಡಿ. ಆಕ್ಚುಲಿ ಒಂದ್ ಕಡೆ ಬಂದಿದೆ, ಈ ಕಡೆ ಸನ್ ಬೀಳ್ತಾ ಇರುತ್ತಲ್ಲ ಜಾಸ್ತಿ, ಈ ಕಡೆ ಇದೆ, ಈ ಕಡೆ ಕಡಿಮೆ ಇದೆ. ಈ ಕಡೆ ಶೇಡ್ ಇರುತ್ತೆ, ಈ ಮರದೆಲ್ಲ ಶೇಡು. ಅದು ನೋಡಿ, ಇಲ್ಲಿ ವಾಸನೆ. ಈ ಕಡೆ ನೋಡಿ, ಇದು ಕರೆಕ್ಟ್ ಇದೆ. ಇದು ಈ ಕಡೆ ಕಡಿಮೆ ಇದೆ. ಇಲ್ಲಿ ನೋಡಿ, ಇಷ್ಟಲ್ಲಿ ಇಲ್ಲ. ಇಲ್ಲಿ ಮಾತ್ರ ನೋಡಿ, ಅದು ಪ್ರಕೃತಿಗೆ ಈ ಗಿಡ ಈ ಕಡೆಗೆ ಜಾಸ್ತಿ ಬೇಡ, ಈ ಕಡೆ ಬೇಡಪ್ಪ ನನಗೆ ಏನೂ ಇಲ್ಲ. ಇದು ಬಿಸಿಲನ್ನ ಲೈಕ್ ಮಾಡುತ್ತೆ. ಅಂದ್ರೆ ಬೇರೆ ಜಾಸ್ತಿ ಟೆಂಪರೇಚರ್ ಬೇಕು ಇದಕ್ಕೆ. ಕಡಿಮೆ ಟೆಂಪರೇಚರ್ ಈ ಕಡೆ ಇರುತ್ತಲ್ಲ. ಒಂದೇ ಮರದಲ್ಲಿ ನೋಡಿ ಡಿಫ್ರೆನ್ಸ್, ಜಸ್ಟ್ ಅರ್ಧ ಅಡಿನೇ ಇಲ್ಲ. ಅಂದ್ರೆ ಸರ್, ಈಗ ನಾವು ನ್ಯಾಚುರಲ್ ಕೃಷಿ ಮಾಡೋದ್ರಿಂದ ಅದು ತನ್ನಿಂದ ತಾನೇ ಪ್ರೊಟೆಕ್ಷನ್. ಈಗ ನಾವು ರಾಸಾಯನಿಕ ಕೃಷಿ ಮಾಡಿ ಬೇಸಾಯಕ್ಕೂ ದುಡ್ಡು ಕೊಡ್ಬೇಕು, ಸುಣ್ಣಕ್ಕೂ ದುಡ್ಡು ಕೊಡ್ಬೇಕು. ಹೌದು, ಮರನ ಕಾಪಾಡ್ಕೊಳ್ಳೋಕೆ ಇರಲ್ಲ, ಪ್ಲಾಂಟ್ ಹೆಲ್ದಿನೂ ಇರಲ್ಲ. ಸುಣ್ಣ ಕ್ಯಾಲ್ಸಿಯಂ ಅಂತ ಹೇಳ್ತಾರೆ, ನಮಗೆ ಗೊತ್ತಲ್ಲ, ಕೈಗೆ ಹಾಕೊಂಡು ಸುಟ್ಟೋಗುತ್ತೆ. ಹೌದು, ಮರನು ಎಷ್ಟು ಮಾಡುತ್ತೆ ಅಂತ ಗೊತ್ತಿಲ್ಲ ನಮಗೆ. ಆದ್ರೆ ಗಿಡಕ್ಕೆ ಯಾರಿಗೂ ಹೇಳ್ಕೊಟ್ರು ರಕ್ಷಣೆ, ಅವಕ್ಕೂ ನಾಲೆಡ್ಜ್ ಇದೆ, ಮನುಷ್ಯ ಮಾತ್ರ ಅಂತ ಇಲ್ಲ ನೋಡಿ. ಒಂದೇ ಮರದಲ್ಲಿ ಮಸ್ತ್ ಇದೆ. ಇದು ರಕ್ಷಣೆ ಮಾಡ್ಕೊಂಡು ನೋಡಿ, ಈ ಕಡೆ ಇಲ್ಲ. ಮಸಾಲೆ ಪದಾರ್ಥಕ್ಕೆ ಬರುತ್ತೆ. ನಾವು ಏಲಕ್ಕಿ, ಚಕ್ಕೆ, ಲವಂಗ ಎಲ್ಲದನ್ನು ಹೇಗ್ ಬಳಸ್ತೀವಿ ಆತರ ಇದನ್ನು ಕೂಡ ಮಸಾಲೆಗೆ ಬಳಸೋದು. ಪ್ರತಿಯೊಂದ ಫಂಕ್ಷನ್ ಗಳಲ್ಲಿ ಮಸಾಲೆ ಐಟಮ್ ಹಾರ್ವೆಸ್ಟ್ ಮಾಡಿದ್ರೆ ವೆಜ್ಜಿಗೆ ಎಲ್ಲದಕ್ಕೂ ಬಳಸ್ತೀವಿ. ಸ್ಮೆಲ್ ಕೊಡುತ್ತೆ. ಹಾರ್ವೆಸ್ಟ್ ಮಾಡಿ ಚೆನ್ನಾಗಿದೆ. ಇದನ್ನ ಮಾರಾಟ ಮಾಡ್ಬೋದಿಂದ ನೋಡಿ. ನೆಕ್ಸ್ಟ್ ಮಾಡೋದೇನು ದುಡ್ಡು ಕೊಟ್ಟು ನಾವು ತರ್ತಿದೀವಲ್ಲ ಆಲ್ರೆಡಿ.